ಫಸ್ಟ್ ಕೋರ್ಸ್ ಬಂದು ಸೆರಾಮಿಕ್ ಟೆಕ್ನಾಲಜಿ. ಈ ಕೋರ್ಸ್ ಮಾಡೋದಕ್ಕೆ ಏನೆಲ್ಲ ಎಲಿಜಿಬಿಲಿಟೀಸ್ ಇರಬೇಕು ಸರ್? ಸೆರಾಮಿಕ್ಸ್ ಟೆಕ್ನಾಲಜಿ ಒಂದು ಸ್ಪೆಷಲ್ ಕೋರ್ಸ್ ಆಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎರಡೇ ಕಾಲೇಜಿನಲ್ಲಿ ಇದು ಪ್ರೆಸೆಂಟ್ ಇರೋದು. ಒಂದು ಎಸ್ ಜೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬೆಂಗಳೂರು ಮತ್ತು ಆರ್ ಎನ್ ಶೆಟ್ಟಿ ರೂರಲ್ ಪಾಲಿಟೆಕ್ನಿಕ್ ಮುರುಡೇಶ್ವರ. ಅದಲ್ಲದೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೋರ್ಸ್ ಇದೆ. ಇಡೀ ರಾಜ್ಯಕ್ಕೆ ಒಂದೇ ಕಡೆ ಇಂಜಿನಿಯರಿಂಗ್ ಕೋರ್ಸ್ ಇರೋದು ಪಿ ಡಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗುಲ್ಬರ್ಗ. ಅದಲ್ಲದೆ ಎನ್ ಐ ಟಿ ಕೆ ಸೂರತ್ಕಲ್ ಮತ್ತು ವಿ ಟಿ ಯು ಮುದ್ದೇನಹಳ್ಳಿಗಳಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಇದರಲ್ಲಿ ಮಾಡ್ಬೋದು. Ceramics is the branch of engineering which deals with the study of ceramics, cement, glass, refractories and advanced ceramic materials. ಈ ಕೋರ್ಸ್ ತುಂಬ ವಿಶೇಷವಾಗಿರ್ತದೆ. ಅಂದರೆ ಒಂದು ಕೋರ್ಸು ಹಲವು ಇಂಜಿನಿಯರ್ಗಳನ್ನು ಉತ್ಪತ್ತಿ ಮಾಡತಕ್ಕಂಥ ಈ ಕೋರ್ಸು ಸಮಾಜಕ್ಕೆ ಒಂದು ಸುಖ, ಸೌಂದರ್ಯ ಮತ್ತು ನೆಮ್ಮದಿ, ತಂತ್ರಜ್ಞಾನದ ಜೊತೆಗೆ ಸುಖ ಮತ್ತು ಸೌಂದರ್ಯವನ್ನು ಕೊಡ್ತಕ್ಕಂಥ ಕೋರ್ಸ್ ಯಾವುದಾದ್ರೂ ಅದು ಇದೇ ಇಂಜಿನಿಯರಿಂಗ್ ಕೋರ್ಸಲ್ಲಿ ಅಂತಂದರೆ ಸೆರಾಮಿಕ್ಸ್ ಟೆಕ್ನಾಲಜಿ ಕೋರ್ಸ್ ಮಾತ್ರ. ಈ ಕೋರ್ಸ್ನಲ್ಲಿ ಒಂದೇ ಕೋರ್ಸ್ ಇದ್ದರೂ ಕೂಡ 4 ಥರದ ಇಂಜಿನಿಯರ್ಗಳು ಹೊರಹೊಮ್ತಾರೆ. ಸೆರಾಮಿಕ್ಸ್ ಟೆಕ್ನಾಲಜಿ ಓದಿದಲ್ಲಿ ಆ್ಯಸ್ ಅ ಸೆರಾಮಿಕ್ ಟೆಕ್ನಾಲಜಿಸ್ಟ್ ಅಂತ ಹೊರಗೆ ಬರ್ತಾರೆ, ಸಿಮೆಂಟ್ ಟೆಕ್ನಾಲಜಿಸ್ಟ್ ಅಂತ ಇಂಜಿನಿಯರ್ಸ್ ಹೊರಗಡೆ ಬರ್ತಾರೆ, ಆಮೇಲೆ ಗ್ಲಾಸ್ ಟೆಕ್ನಾಲಜಿಸ್ಟ್ ಅಂತ ಹೊರಗಡೆ ಇಂಜಿನಿಯರ್ಸ್ ಬರ್ತಾರೆ, ರಿಫ್ರ್ಯಾಕ್ಟಿವ್ ಟೆಕ್ನಾಲಜಿಸ್ಟ್ ಅಂತ ಹೊರಗೆ ಬರ್ತಾರೆ. ಅದಲ್ಲದೆ ಅಡ್ವಾನ್ಸ್ಡ್ ಸೆರಾಮಿಕ್ ಟೆಕ್ನಾಲಜಿಸ್ಟ್ ಅಂತ ಇಂಜಿನಿಯರ್ಸ್ಗಳು ಹೊರಗೆ ಬರ್ತಾರೆ. ಹೀಗೆ 4 ರಿಂದ 5 ಥರದ ಇಂಜಿನಿಯರ್ಗಳು ಈ ಕೋರ್ಸ್ನಲ್ಲಿ ತಯಾರಾಗ್ತಾರೆ. ನೋಡಿ, ಈ ಸೆರಾಮಿಕ್ಸ್ ಟೆಕ್ನಾಲಜಿ ಅಷ್ಟೇ ಅಲ್ಲ, ಇಡೀ ಡಿಪ್ಲೊಮಾ ಕೋರ್ಸ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ಗಳಲ್ಲಿ ರಾಜ್ಯಾದ್ಯಂತ ನಾವು ತಗೊಳ್ಳೋದಾದರೆ 4270 4,270 ರೂಪಾಯಿ ಅವರಿಗೆ ವರ್ಷಕ್ಕೆ ಫೀಸ್ ಇರುತ್ತೆ. ಅದರ ಜೊತೆಗೆ 350 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಪ್ರತಿ ಸೆಮಿಸ್ಟ್ರಿಗೆ. ಇನ್ನು 3 ವರ್ಷ ಕನ್ಸಿಡರ್ ಮಾಡಿದ್ರೆ 6 ಸೆಮಿಸ್ಟರ್ ಇರುತ್ತೆ, 2,100 ರೂಪಾಯಿ. ಟೋಟಲ್ 12,810 ರೂಪೀಸ್ ಅದು ಫೀಸ್ ಸ್ಟ್ರಕ್ಚರ್ ಆಗುತ್ತೆ. ಸೊ ಓವರಾಲ್ 14,000ವರೆಗೆ ಅದ್ರ ಖರ್ಚು ಬರುತ್ತೆ ಇಡೀ ಸೆಮಿಸ್ಟರ್, ಇಡೀ ಕೋರ್ಸ್ ಮುಗಿಲಿಕ್ಕೆ. ಅದಲ್ಲದೆ ಹಾಸ್ಟೆಲಲ್ಲಿ ಅಲ್ಲಿ ಇಲ್ಲಿ ಇರ್ತಾರಂತಂದರೆ ಸ್ವಲ್ಪ ಹೆಚ್ಚು ಕಡಿಮೆ. ಹಾಸ್ಟೆಲ್ ಫೀಸ್ ಗೌರ್ಮೆಂಟಲ್ಲಿ ಅತಿ ಕಡಿಮೆ ಆಗಿದೆ, 2,500 ಫೀಸ್ ಆಗಿರ್ತದೆ. ಅದೊಂದು 7,000 ಸೇರಿಸ್ಕೊಂಡ್ರೆ ಹತ್ತತ್ರ 21-22 ಸಾವಿರ ಒಳಗೆ ಇಡೀ ಕೋರ್ಸ್ನ ಮುಕ್ತಾಯಗೊಳ್ತದೆ. ನಾಟ್ ಓನ್ಲಿ ಸೆರಾಮಿಕ್ಸ್ ಟೆಕ್ನಾಲಜಿ, ಯಾವುದೇ ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸ್ ಮುಗಿಸ್ಬೇಕಾದ್ರೆ 3 ವರ್ಷ ಬೇಕಾಗುತ್ತೆ. 6 ಸೆಮಿಸ್ಟರ್ ಕೋರ್ಸ್ ಇರ್ತದೆ. 1 ವರ್ಷದಲ್ಲಿ 2 ಸೆಮಿಸ್ಟರ್. 1ನೇ ವರ್ಷದಲ್ಲಿ ಸೆಮಿಸ್ಟರ್ 1 ಆ್ಯಂಡ್ ಸೆಮಿಸ್ಟರ್ 2, 2ನೇ ವರ್ಷದಲ್ಲಿ ಸೆಮಿಸ್ಟರ್ 3 ಆ್ಯಂಡ್ ಸೆಮಿಸ್ಟರ್ 4, 3ನೇ ವರ್ಷದಲ್ಲಿ ಸೆಮಿಸ್ಟರ್ 5 ಆ್ಯಂಡ್ ಸೆಮಿಸ್ಟರ್ 6. ಟೋಟಲ್ 6 ಸೆಮಿಸ್ಟರ್ ಕೋರ್ಸ್ ಇದಾಗಿರ್ತದೆ. ಈ ಕೋರ್ಸ್ಗೆ ತುಂಬ ಜಾಬ್ ಅಪಾರ್ಚುನಿಟಿ ಇದೆ. ಒಂದು, ಈ ಕಾಲೇಜು ರಾಜ್ಯಾದ್ಯಂತ ಕೆಲವು ಕಾಲೇಜಲ್ಲಿ ಪ್ರೆಸೆಂಟ್ ಇರೋದರಿಂದ ಕಡಿಮೆ ಪ್ರಮಾಣದ ಇಂಜಿನಿಯರ್ಸ್ಗಳು ಹೊರಗಡೆ ಬರ್ತಾರೆ ಮತ್ತು ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಇವರಿಗೆ ಜಾಬ್ ಫಿಕ್ಸ್ ಇರುತ್ತೆ. ಅಷ್ಟೇ, ಹುಡುಗರು ಮನಸ್ಸು ಮಾಡಬೇಕು ಅವ್ರ ಊರುಗಳನ್ನು ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡಲಿಕ್ಕೆ. ಸೊ ಗ್ಲಾಸ್ ಇಂಡಸ್ಟ್ರಿಯಲ್ಲಿ ಇವರಿಗೆ ಕೆಲಸ ಸಿಗ್ತದೆ, ಗ್ಲಾಸ್ ಟೆಕ್ನಾಲಜಿಸ್ಟ್ ಅಂತ. ಸ್ಟೀಲ್ ಇಂಡಸ್ಟ್ರಿಯಲ್ಲಿ ರೆಫ್ರಾಕ್ಟಿವ್ ಟೆಕ್ನಾಲಜಿಸ್ಟ್ ಅಂತ ಇವರಿಗೆ ಕೆಲಸ ಸಿಗುತ್ತೆ. ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಸಿಮೆಂಟ್ ಟೆಕ್ನಾಲಜಿಸ್ಟ್ ಅಂತ ಕೆಲಸ ಸಿಗುತ್ತೆ. ಇನ್ನು ಟೈಲ್ಸ್ ಇಂಡಸ್ಟ್ರಿಯಲ್ಲಿ ಸೆರಾಮಿಕ್ಸ್ ಟೆಕ್ನಾಲಜಿಸ್ಟ್ ಅಂತ ಇವರಿಗೆ ಕೆಲಸ ಸಿಗುತ್ತೆ. ರೆಫ್ರಾಕ್ಟರಿ ಇಂಡಸ್ಟ್ರಿಗಳಲ್ಲಿ ರೆಫ್ರಾಕ್ಟರಿ ಟೆಕ್ನಾಲಜಿಸ್ಟ್ ಅಂತ ಇವರಿಗೆ ಕೆಲಸ ಸಿಗುತ್ತೆ. ಅದಲ್ಲದೆ ಮೇಜರ್ R&D ಇನ್ಸ್ಟಿಟ್ಯೂಟ್ ಈ ದೇಶದಲ್ಲಿ ಇದ್ದಾವೆ. DRDO ಇದೆ, BHEL ರಿಸರ್ಚ್ ಇದೆ, ಆಮೇಲೆ NAL ಇದೆ, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬ್ರೋಟರೀಸ್ ಬೆಂಗಳೂರಲ್ಲಿದೆ, CGCRI, CPRI ಅಂತ ಪ್ರತಿಷ್ಠಿತ ಈ ದೇಶದ ದೊಡ್ಡ R&D ಇನ್ಸ್ಟಿಟ್ಯೂಟ್ಗಳಲ್ಲಿ ಇವರಿಗೆ ಆ್ಯಸ್ ಅ ಸೈಂಟಿಸ್ಟ್ B ಅಂತ ಇವರಿಗೆ ತೊಗೊಳ್ತಾರೆ. ಅಲ್ಲದೆ ಟೆಕ್ನಿಷಿಯನ್ ಅಂತ ಕೂಡ ಇವರಿಗೆ ಜಾಬ್ ಅಪಾರ್ಚುನಿಟಿ ಇದೆ. ಇವೆಲ್ಲ ಜಾಬ್ ಅಪಾರ್ಚುನಿಟಿಗಳಲ್ಲದೇ ಇವರಿಗೆ ಸ್ವಂತದೇ ಮಾಡತಕ್ಕಂಥ ಬಿಸ್ನೆಸ್ ಮಾಡತಕ್ಕಂಥ ಅವಕಾಶಗಳು ಜಾಸ್ತಿ. ಉದಾಹರಣೆಗೆ ಸೆರಾಮಿಕ್ಸ್ ಶೋರೂಮ್ನ ಇವರು ಹಾಕ್ಕೊಳ್ಬೋದು. ಅದರಲ್ಲಿ ಟೈಲ್ಸ್ಗಳನ್ನು ಏಜೆನ್ಸಿ ತೊಗೊಂಡು ಟೈಲ್ಸ್ಗಳನ್ನು ಇವರು ಮಾರಾಟ ಮಾಡ್ಬೋದು. ಅದನ್ನೇ ಸೆರಾಮಿಕ್ ಟೀ ಕಪ್ಗಳು, ಡ್ರಿಂಕಿಂಗ್ ವಾಟರ್, ಗ್ಲಾಸ್ ವೇರ್, ಸೆರಾಮಿಕ್ ವೇರ್ಸ್ಗಳು ಅವೆಲ್ಲನೂ ಅವರು ಮಾರಾಟ ಮಾಡಿ ಬಿಸ್ನೆಸ್ನ ನಡ್ಬೋದು, ಸ್ವಂತದ್ದು ಮಾಡ್ಬೋದು. ಅದಲ್ಲದೆ ಸಿಮೆಂಟ್ ಸೆಕ್ಟರ್ಗಳಲ್ಲಿ ಪೇವರ್ ಬ್ಲಾಕ್ಸ್, ಈ ನಮ್ಮ ಫುಟ್ಪಾತ್ಗಳಲ್ಲಿ ತಯಾರು ಮಾಡತಕ್ಕಂಥ ಸಿಮೆಂಟ್ ಬ್ರಿಕ್ಸ್ಗಳಾಗಲಿ, ಸಿಮೆಂಟ್ ಟೈಲ್ಸ್ಗಳಾಗಲಿ ಇವ್ರನ್ನ ತಯಾರು ಮಾಡಿ ಅದನ್ನು ಕೂಡ ಮಾರಾಟ ಇವರು ಮಾಡ್ಬೋದು. ಅದಲ್ಲದೆ ಗ್ಲಾಸ್, ಶೀಟ್ ಗ್ಲಾಸ್ನ ತಗೊಂಡು ಅದನ್ನು ಇವರು
ಗ್ಲಾಸ್ ಏಜೆನ್ಸಿನ ತೊಗೊಂಡು ಗ್ಲಾಸ್ನ ಮಾರಾಟ ಮಾಡ್ಬೋದು. ಇವತ್ತಿನ ದಿವಸಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಮುಂಚಿನ ದಿನಗಳಲ್ಲಿ ಗ್ಲಾಸು ಅಂತಂದರೆ ವಿಂಡೋಸ್ ಮಾತ್ರ ಸೀಮಿತ ಇತ್ತು. ನಾವು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಲ್ಲಿ ಹೋದರೆ ಇಡೀ ಬಿಲ್ಡಿಂಗೇ ಇವತ್ತು ಗ್ಲಾಸಿಂದ ತಯಾರಾಗ್ತದೆ, ಮೊದಲಿನ ಥರ ಇಲ್ಲ. ಅದಲ್ಲದೆ ಈ ಮುಂಚೆ ದಿನಗಳಲ್ಲಿ ಟೈಲ್ಸ್ಗಳನ್ನು ಬರೀ ಪೂಜಾ ಮನೆ ಅಲ್ಲಿ ಇಲ್ಲಿ ಯೂಸ್ ಮಾಡ್ತಾಯಿದ್ರು. ಕಿಚನು ಅಥವಾ ದೇವ್ರ ಕೋಣೆ, ಬಾತ್ರೂಮ್ಗಳಲ್ಲಿ ಯೂಸ್ ಮಾಡ್ತಾಯಿದ್ರು. ಇಡೀ ಮನೆ, ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್, ಎಂಟೈರ್ ಬಿಲ್ಡಿಂಗ್ಸ್ಗಳಲ್ಲೆಲ್ಲ ಟೈಲ್ಸ್ ಬಂದುಬಿಟ್ಟಿದೆ. ಹಾಗಾಗಿ ತುಂಬ ಬೇಡಿಕೆ ಇದೆ ಈ ಕೋರ್ಸ್ಗೆ. ಹಾಗಾಗಿ ಗ್ಲಾಸ್ ಏಜೆನ್ಸಿನ ತೊಗೊಂಡು ಅವರು ಸ್ವಂತದ ಬಿಸ್ನೆಸ್ ಮಾಡ್ಬೋದು. ಇನ್ನು ಗ್ಲಾಸ್ ವರ್ಕ್ಶಾಪ್ ಅವ್ರು ಹಾಕ್ಕೊಳ್ಬೋದು. ಅಂದರೆ ಎಚ್ಚಿಂಗ್ ಪ್ರೋಸೆಸ್, ಸ್ಯಾಂಡ್ ಬ್ಲಾಸ್ಟಿಂಗ್ ಪ್ರೋಸೆಸ್ ಅಂತಕ್ಕಂಥ ಡೆಕೋರೇಟಿವ್ ಪ್ರೋಸೆಸ್ ಇದೆ. ಗ್ಲಾಸ್ ಮೇಲೆ ಡೆಕೋರೇಷನ್ಗಳನ್ನು ಮಾಡಿ ಇವರು ಅದನ್ನು ಮಾರಾಟ ಮಾಡ್ಬೋದು. ಸಾಕಷ್ಟು ಸ್ಟಾರ್ ಹೋಟೆಲ್ಗಳಲ್ಲಿ ಆ ಡೆಕೋರೇಟೆಡ್ ಗ್ಲಾಸ್ನ ಇವತ್ತು ಯೂಸ್ ಮಾಡ್ತಾರೆ ಡೆಕೋರೇಷನ್ಗೆ, ಬ್ಯೂಟಿಫಿಕೇಷನ್ ಆಫ್ ದ ಹಾಸ್ಪಿಟಲ್ಸ್, ಹೋಟೆಲ್ಸ್, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ಗೆ ಅದನ್ನು ಯೂಸ್ ಮಾಡ್ತಾರೆ. ಅದಲ್ಲದೆ ರೆಫ್ರ್ಯಾಕ್ಟ್ರಿ ರೆಫ್ರ್ಯಾಕ್ಟ್ರಿ ಫೀಲ್ಡಲ್ಲಿ ಕೂಡ ಅವರು ಕಾಂಟ್ರಾಕ್ಟರ್ ಆಗಿ ಈ ಇಂಡಸ್ಟ್ರಿಗಳಲ್ಲಿ ಫರ್ನೆಸ್ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಹೈ ಟೆಂಪ್ರೇಚರ್ ಇನ್ಸುಲೇಷನ್ ಮಾಡ್ತಾರೆ. ಅತಿ ಉನ್ನತ ಮಟ್ಟದ ಉಷ್ಣತೆ ಅಂದರೆ 1500, 2000ವರೆಗೆ ಉಷ್ಣನ ತಡಿಬೇಕು ಫರ್ನೇಸ್ಗಳಲ್ಲಿ. ಅದಕ್ಕೆ ರೆಫ್ರ್ಯಾಕ್ಟ್ರಿ ಬ್ರಿಕ್ಸ್ ಅಂತ ಯೂಸ್ ಮಾಡ್ತಾರೆ. ದಟ್ ಈಸ್ ಸೆರಾಮಿಕ್ ಮಟೀರಿಯಲ್. ಆ ಎಲ್ಲ ಇಂಡಸ್ಟ್ರಿ ನಾಟ್ ಓನ್ಲಿ ಇನ್ ಇಂಡಿಯಾ, ಜಗತ್ತಿನಲ್ಲಿ ಯಾವುದೇ ಇಂಡಸ್ಟ್ರಿಯಲ್ಲಿ ಫರ್ನೇಸಸ್ಗಳು ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ರೆಫ್ರ್ಯಾಕ್ಟ್ರಿ ಮಸ್ಟ್ ಆ್ಯಂಡ್ ಶುಡ್. ಅದರಲ್ಲಿ 60-70% ರೆಫ್ರ್ಯಾಕ್ಟ್ರಿ ಸ್ಟೀಲ್ ಇಂಡಸ್ಟ್ರಿಯಲ್ಲೇ ಯೂಸ್ ಆಗೋದು. ಹಾಗಾಗಿ ಆ ಕಂಪ್ನಿಗಳಲ್ಲಿ ಆ ಫರ್ನೇಸಸ್ಸು ಇರೆಕ್ಷನ್ ಆ್ಯಂಡ್ ಇನ್ಸ್ಟಾಲೇಷನ್ ಅಂತ ಹೇಳಿ ರೆಫ್ರ್ಯಾಕ್ಟ್ರಿ ಕಾಂಟ್ರಾಕ್ಟರ್ಸ್ ಆಗಿನೂ ಅದನ್ನಲ್ಲಿ ಕೆಲಸ ಮಾಡ್ಬೋದು. ಅಥವಾ ಸಣ್ಣ ಪ್ರಮಾಣದಲ್ಲಿ ರೆಫ್ರ್ಯಾಕ್ಟ್ರಿ ಅವರೇ ತಯಾರು ಮಾಡಿಕೊಂಡು ಅವರು ಮಾರಾಟನ ಮಾಡ್ಬೋದು. ಅದಲ್ಲದೆ ಅಡ್ವಾನ್ಸ್ ಸೆರಾಮಿಕ್ ಮಟೀರಿಯಲ್ಗಳಲ್ಲಿ ಥಿನ್ ಫಿಲ್ಮು, ಹೈ ಟೆಂಪ್ರೇಚರ್ ವಿತ್ ಸ್ಟ್ಯಾಂಡಿಂಗ್ ಟೈಲ್ಸ್ಗಳು, ಡೆಕೋರೇಟಿವ್ ಮೆಟೀರಿಯಲ್ಸ್ಗಳನ್ನು ಮಾಡಿ ಇವರು ಮಾರಾಟ ಮಾಡ್ಬೋದು. ಹೀಗಾಗಿ ಅನೇಕ ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ಬಿಸ್ನೆಸ್ನ ಹಾಕಿ ವ್ಯವಹಾರ ಮಾಡ್ತಕ್ಕಂಥ ಅವಕಾಶ ಈ ಸೆರಾಮಿಕ್ ಟೆಕ್ನಾಲಜಿಸ್ಟ್ಗಳಿಗೆ ತುಂಬ ಜಾಸ್ತಿ ಇದೆ. ಅಂದರೆ ಜಾಬ್ಗೆ ಅಥವಾ ಅಡ್ಮಿಷನ್ಗೆ? ನೋಡಿ, ಅಡ್ಮಿಷನ್ ಪ್ರೋಸೆಸ್ಗೆ 10ನೇ ತರಗತಿ SSLC ಪಾಸ್ ಆದಮೇಲೆ ಹುಡುಗರುಗಳು ಅಪ್ಲೈ ಮಾಡಬೇಕು. ಅಪ್ಲಿಕೇಶನ್ ಫಾರ್ಮ್ ಇರ್ತದೆ. www.dt.karnataka.gov.in ಅಂತ ಒಂದು ವೆಬ್ಸೈಟ್ ಇದೆ. ಅದರಿಂದ ಅಪ್ಲಿಕೇಶನ್ ಡೌನ್ಲೋಡ್ನ ಮಾಡ್ಕೊಳ್ಬೋದು. ಅಥವಾ ನಮ್ಮ ಕಾಲೇಜಿಂದನೇ ವೆಬ್ಸೈಟ್ ಇದೆ, www.sjpolytechnic.karnataka.in ಅಂತ. ಈ 2 ವೆಬ್ಸೈಟಿಂದ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಅಥವಾ ನಮ್ಮ ಕಾಲೇಜಿಗೆ ಬಂದರೆ ಅಲ್ಲಿ ಜೆರಾಕ್ಸ್ ಅಂಗಡಿ ಇದೆ, ಅಲ್ಲಿ ಕೂಡ ಹಾರ್ಡ್ ಕಾಪಿ ಅಪ್ಲಿಕೇಶನ್ ಸಿಗುತ್ತೆ. ಆ ಅಪ್ಲಿಕೇಶನ್ ಮೊದಲನೇ 2 ರೌಂಡ್ ಅಡ್ಮಿಷನ್ಗೆ ಆನ್ಲೈನ್ ಅಡ್ಮಿಷನ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ನ ನೀವು ಸಬ್ಮಿಟ್ DT ಕರ್ನಾಟಕ ವೆಬ್ಸೈಟಲ್ಲಿ ಹೋಗಿ ಅಪ್ಲಿಕೇಶನ್ ಆನ್ಲೈನ್ನ ನೀವು ಸಬ್ಮಿಟ್ ಮಾಡಿದರೆ ಬೇಸ್ಡ್ ಆನ್ ದ ರ್ಯಾಂಕಿಂಗ್, ಅವರು ಬೇಸ್ಡ್ ಆನ್ ದ ಪರ್ಸೆಂಟೇಜ್ ಅವ್ರು ರ್ಯಾಂಕಿಂಗ್ನ ಅಲಾಟ್ ಮಾಡ್ತಾರೆ. ಆ ರ್ಯಾಂಕಿಂಗ್ ಬೇಸಿಸ್ ಮೇಲೆ ಹಂತವಾಗಿ ವಿದ್ಯಾರ್ಥಿಗಳಿಗೆ ಮೆಸೇಜ್ ಕಳಿಸೋದ್ರ ಮೂಲಕ ಯಾವ ಸೀಟ್ ಅಲಾಟ್ ಆಗಿದೆ ಅಂತ ಮೆಸೇಜ್ ಹೋಗುತ್ತೆ. ಆ ವಿದ್ಯಾರ್ಥಿಗಳು ಆಯಾ ಕಾಲೇಜಿಗೆ ಹೋಗಿ ಫೀಸ್ ಪೇ ಮಾಡಿ ಅವರು ಅಡ್ಮಿಷನ್ ಮಾಡ್ತಾರೆ ಫಸ್ಟ್ 2 ರೌಂಡ್ಸ್. ಆಮೇಲೆ ರೌಂಡ್ 3, ರೌಂಡ್ 4 ಮತ್ತು ರೌಂಡ್ 5 ಏನಿದೆ ಅವರು ಆಫ್ಲೈನ್ ಅಂತ ಹೇಳ್ತೀವಿ. ಆಯಾ ಕಾಲೇಜಿಗೆ ವಿದ್ಯಾರ್ಥಿಗಳು ಹೋಗಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಸಪೋರ್ಟಿವ್ ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡಿ ಬಂದಲ್ಲಿ ಆಯಾ ಕಾಲೇಜ್ದವರೇ ಕಾಲೇಜ್ ಹಂತದಲ್ಲಿ ಅದನ್ನು ರ್ಯಾಂಕಿಂಗ್ನ ಅಲಾಟ್ಮೆಂಟ್ ಮಾಡಿ ರ್ಯಾಂಕಿಂಗ್ ವೈಸ್ ಟಾಪ್ ರ್ಯಾಂಕಿಂಗಿಂದ ವಿದ್ಯಾರ್ಥಿಗಳನ್ನು ಸೀಟ್ ಅಲಾಟ್ ಮಾಡ್ತಾ ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅಡ್ಮಿಷನ್ನ ಮಾಡ್ಕೊಳ್ತಾರೆ. ಇನ್ನು ಪ್ಲೇಸ್ಮೆಂಟು ನಮ್ಮ ಕಾಲೇಜಲ್ಲಿ ಅತ್ಯುತ್ತಮ ಪ್ಲೇಸ್ಮೆಂಟ್ ಆಗಿದೆ. ಸುಮಾರು 16 ಇಂಜಿನಿಯರಿಂಗ್ ಬ್ರ್ಯಾಂಚರ್ ಆಗಿರೋ ನಾನೇ ಪ್ಲೇಸ್ಮೆಂಟ್ ಅಧಿಕಾರಿಯಾಗಿದ್ದೇನೆ ಆ ಸಂಸ್ಥೆಗೆ. ತುಂಬ ದೊಡ್ಡ ಕಾಲೇಜ್ ಆಗಿರೋದ್ರಿಂದ ಪ್ರತಿ ಡಿಪಾರ್ಟ್ಮೆಂಟ್ಗೂ ಒಬ್ಬೊಬ್ಬರು ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್, ಲೆಕ್ಚರರ್ಗಳನ್ನೇ ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ ಆಗಿ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಅಂದರೆ ದೇ ವಿಲ್ ಡೂ ದ ಜಾಬ್ ಆ್ಯಸ್ ಎ ಲೆಕ್ಚರರ್ ಆ್ಯಸ್ ವೆಲ್ ಆ್ಯಸ್ ದ ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ ಟು ದಟ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ವೈಸ್ ವಿದ್ಯಾರ್ಥಿಗಳಿಗೆ ಈಸಿ ಆಕ್ಸೆಸ್ ಆಗಲಿ, ಅಲ್ಲೇ ಅವರ ಸಮಸ್ಯೆಗಳಿಗೆ ಉತ್ತರ ಸಿಗಲಿ ಅಂತ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಂದೊಂದು ಕೋಆರ್ಡಿನೇಟರ್ಗಳು ನೇಮಕ ಮಾಡಿರೋದ್ರಿಂದ ಸುಮಾರು 15 ಡಿಪಾರ್ಟ್ಮೆಂಟ್ಗೆ 15 ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ಸ್ಗಳಿದ್ದಾರೆ. ಅವರು ನಮ್ಮ ಕ್ಯಾಂಪಸಲ್ಲಿ ಇನ್ ಕ್ಯಾಂಪಸ್ಸು ಮತ್ತು ಆಫ್ ಕ್ಯಾಂಪಸ್ ಅಂತ ಇಂಟರ್ವ್ಯೂಗಳು ಆಗ್ತವೆ. ಯಾರೆಲ್ಲ ಹುಡುಗರು ಪ್ಲೇಸ್ಮೆಂಟ್ ಬೇಕಾಗಿದೆ, ಫಾರ್ ಎಕ್ಸಾಂಪಲ್ 6ನೇ ಸೆಮಿಸ್ಟರ್ ಹೋದಾಗ ಅವರಿಗೆ ಏನು ಜಾಬಿಗೆ ಹೋಗಬೇಕು ಅಥವಾ ಹೈಯರ್ ಸ್ಟಡೀಸ್ ಹೋಗಬೇಕು ಅಂತ ಒಂದು ನಿರ್ಣಯ ತೊಗೊಳ್ಬೇಕಾಗುತ್ತೆ. ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ತೊಗೊಂಡಿದ್ದೀವಿ. ಒಂದು ಗೂಗಲ್ ಫಾರ್ಮ್ನ ಲಿಂಕ್ನ ಕ್ರಿಯೇಟ್ ಮಾಡಿಬಿಟ್ಟು ಹುಡುಗರು ಗ್ರೂಪಲ್ಲಿ ಪೋಸ್ಟ್ ಮಾಡಿರ್ತೀವಿ. ಈ ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ಗಳು ಫೈನಲ್ ಇಯರ್ ಹುಡುಗರದ್ದು ಒಂದು ವಾಟ್ಸಪ್ ಗ್ರೂಪ್ ಮಾಡಿರ್ತಾರೆ ಅಥವಾ ಟೆಲಿಗ್ರಾಮ್ ಗ್ರೂಪ್ ಮಾಡಿರ್ತಾರೆ. ಆ ಗ್ರೂಪಲ್ಲಿ ಆ ಲಿಂಕನ್ನು ಶೇರ್ ಮಾಡಿದರೆ ಅವರು ಫಿಂಗರ್ ಟಿಪ್ಸಲ್ಲಿ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಕ್ವೆಶ್ಚನರೀಸ್ ಬರ್ತದೆ.
ಆ ಹುಡುಗರೆಲ್ಲ ಕ್ವಶನರೀಸ್ ಫೀಡ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದ್ರೆ ಎಂಟೈರ್ ಕಾಲೇಜ್ ಆಲ್ ಬ್ರ್ಯಾಂಚಸ್ದು ಸ್ಟೂಡೆಂಟ್ ಡೇಟಾ ಪ್ಲೇಸ್ಮೆಂಟ್ ಸೆಲ್ಗೆ ಬಂದುಬಿಡುತ್ತೆ. ಅದರಲ್ಲಿ ಹೈಯರ್ ಸ್ಟಡಿ ಹೋಗೋರು ಎಷ್ಟು, ಜಾಬ್ ಬೇಕಾದವ್ರು ಎಷ್ಟು ಅಂತ ನಾವು ಸೆಗ್ರಿಗೇಟ್ ಮಾಡ್ತೀವಿ. ಜಾಬ್ ಬೇಕಾದವರಲ್ಲಿ ನಾವು ಹುಡುಗರಿಗೆ ಮೆಸೇಜ್ ಹಾಕ್ತಾ ಇರ್ತೀವಿ, ಸೊ ಆ್ಯಂಡ್ ಸೊ ಡೇಟ್ ಕಾಲೇಜಿಗೆ ಕ್ಯಾಂಪಸ್ ಇಂಟರ್ವ್ಯೂಗೆ ಈ ಸೊ ಆ್ಯಂಡ್ ಸೊ ಕಂಪ್ನಿ ಬರ್ತಾ ಇದೆ, ಈ ಡೇಟು ಈ ಟೈಮ್ ಅಂತ. ಹುಡುಗರು ಕ್ಯಾಂಪಸ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ. ಇನ್ನು ಆಫ್ ಕ್ಯಾಂಪಸ್ ಅಂತಂದರೆ ವಿದ್ಯಾರ್ಥಿಗಳನ್ನೇ ಕೆಲವು ಜನ ಹುಡುಗರಿದ್ದರೆ ಕಂಪ್ನಿಗಳಿಗೆ ಕಳಿಸ್ತೀವಿ, ಅಲ್ಲೇ ಇಂಟರ್ವ್ಯೂ ಮಾಡ್ತಾರೆ, ಸೆಲೆಕ್ಷನ್ ಆದವ್ರ ಲೀಸ್ಟ್ನ ನಮ್ಮನ್ನು ಕೊಡ್ತಾರೆ. ಈ ಥರ ಹುಡುಗರದು ಸೆಲೆಕ್ಷನ್ ಪ್ರೊಸೆಸ್ ಆಗುತ್ತೆ.